ಗುಡ್ ಮಾರ್ನಿಂಗ್ ಎವ್ರಿವನ್. ಗೌಡತೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ. ಇವತ್ತೆಲ್ರಿಗೂ ನಾನು ಒಂದು ಹೊಸ ರೆಸಿಪಿನ ತೊಗೊಂಬಂದಿದ್ದೀನಿ. ಬಹಳ ಅಂದರೆ ಬಹಳನೇ ಟೇಸ್ಟಿಯಾಗಿರುವಂಥದ್ದು, ಜೊತೆಗೆ ಹೆಲ್ದಿಯಾಗಿರುವಂಥದ್ದು. ಏನು ಇವತ್ತಿನ ಸ್ಪೆಷಲು ಅಂತ ಹೇಳಿದ್ರೆ, ಯೂಶ್ವಲಾಗಿ ಆಲೂಗೆಡ್ಡೆಲಿ ಪಲ್ಯ, ಸಾಗು, ಗ್ರೇವಿ ಎಲ್ಲ ಥರನೂ ಟ್ರೈ ಮಾಡಿರ್ತೀವಿ. ಸೊ ಆಲೂಗೆಡ್ಡೆಲಿ ಮಾಡದಿರೋಂಥ ಪದಾರ್ಥಗಳೇ ಇಲ್ಲ. ಬಟ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಖಂಡಿತ ನಿಮ್ಗೆ ಯಾರು ಮಾಡಿರಲ್ಲ, ನೀವು ಕೂಡ ಮಾಡಿ ತಿಂದಿರಲ್ಲ. ಆ ಒಂದು ಸಿಂಪಲ್ ರೆಸಿಪಿ ಮತ್ತು ಬಹಳನೇ ಟೇಸ್ಟಿಯಾಗಿರುವಂಥದ್ದು. ಸೊ ಯೂಶ್ವಲಾಗಿ ನಾವು ದೋಸೆ, ಚಪಾತಿ, ಪೂರಿಗೆಲ್ಲ ಆಲೂಗಡ್ಡೆ ಪಲ್ಯಗಳು, ಗ್ರೇವಿಗಳು ಮಾಡಿರ್ತೀವಿ. ಈ ಥರ ಒಂದ್ಸಲ ಗ್ರೇವಿಯನ್ನು ಮಾಡಿ ನೋಡಿ, ಬಹಳನೇ ಅದ್ಭುತವಾಗಿರುತ್ತೆ. ಯಾರೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ, ಆಲೂಗಡ್ಡೆ ತಿನ್ನಬೇಕು ಅನಿಸುತ್ತೆ ಬಟ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು, ಮಕ್ಕಳಿಗೆಲ್ಲ ಕೊಡೋರು ಹೆದರಿಕೆ ಇರುತ್ತೆ ಸ್ವಲ್ಪ ತಿನ್ನೋಕ್ಕೆ, ಅಂಥವರಿಗೆಲ್ಲ ಈ ಒಂದು ರೆಸಿಪಿ ಬಹಳನೇ ಕಂಫರ್ಟಬಲ್ ಆಗಿರುವಂಥದ್ದು ಮತ್ತು ಟೇಸ್ಟಿಯಾಗಿರುವಂಥದ್ದು. ನೀವು ಎಷ್ಟೇ ತಿಂದರೂ, ಎಷ್ಟೊತ್ತಿಟ್ಟರು ಕೂಡ ಗಟ್ಟಿಯಾಗಲ್ಲ, ಎಷ್ಟೇ ತಿಂದರೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಿಲ್ಲ. ಇವತ್ತು ಆ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಿಮಗೆ ನಾನು ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮೊದಲಿಗೆ ನಾವು ಫಸ್ಟು ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಅಂದರೆ ಇದಕ್ಕೇನು ಜಾಸ್ತಿ ಇಡಿಸೋದಿಲ್ಲ, ಜಸ್ಟ್ ಒಂದು 2 ಟೀ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಾಯಲಿ. ಈಗ ಎಣ್ಣೆ ಕಾದಿರುವಂಥ ಎಣ್ಣೆಗೆ ನಾವು ಈಗ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ಳೋಣ. ಈ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾವು ಒಂದು 1/4 ಟೀ ಸ್ಪೂನ್ಗಿಂತನೂ ಕಮ್ಮಿ ಸ್ವಲ್ಪ ಜೀರಿಗೆನ ಸೇರಿಸ್ಕೋಬೇಕು. ಇದೆರಡು ಫ್ಲೇವರನ್ನು ಬಿಡಬೇಕು ನಮಗೆ, ಮತ್ತು ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ಈಗ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ನಾವು ಕಡಲೆಬೇಳೆ ಹಾಕಂಗಿಲ್ಲ, ಜಸ್ಟ್ ಉದ್ದಿನ ಬೇಳೆನ ಹಾಕ್ಕೋಬೇಕು. ಈ ಉದ್ದಿನ ಬೇಳೆ ಲೈಟಾಗಿ ಸ್ವಲ್ಪ ಕೆಂಪಗೆ ಹಾಕಬೇಕು. ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಳೋಣ. ಸೊ ಹಿಂಗೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಗ್ಯಾಸ್ಟ್ರಿಕ್. ನೋಡಿ ಈಗ ಚೆನ್ನಾಗಿ ಕಡಲೆಬೇಳೆ ಎಲ್ಲ ಫ್ರೈ ಆಗಿದ ನಂತರ ನಾವೇನು ಮಾಡೋಣ ಅಂದರೆ, ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸನ್ನು ಮಾಡ್ಕೊಂಡಿರುವಂಥದ್ದನ್ನು ಹಾಕಿ ಜಸ್ಟು ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವಿದನ್ನು ಫ್ರೈ ಮಾಡ್ಕೋಬೇಕು. ಈಗ ನಾವಿದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಫ್ರೈ ಆಗೋಂಥ ಟೈಮಲ್ಲಿ ಅದು ಲೈಟಾಗಿ ಫ್ರೈ ಆಗ್ತಾ ಇರಲಿ, ಅಲ್ಲಿವರೆಗೂ ನಾವು ಇದಕ್ಕೊಂದು ಚಿಕ್ಕ ಪೇಸ್ಟನ್ನು ಮಾಡ್ಕೋಬೇಕು. ಸೊ ಅದೇನೇನು ಅಂತ ತೋರಿಸ್ತೀನಿ ನೋಡಿ. ಪೇಸ್ಟು ಅಂದರೆ ನಾವು ಈ ಪಲ್ಯದ ಒಂದು ಟೇಸ್ಟ್ ಬರೋದೇ ಈ ಒಂದು ದಪ್ಪ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈರುಳ್ಳಿ ಹಾಕ್ತಾ ಇದ್ದೀನಿ, ಜೊತೆಗೆ ಈರುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಸೊ ಇದೇ ನಮಗೆ ಈ ಒಂದು ಆಲೂಗಡ್ಡೆ ಪಲ್ಯಕ್ಕೆ ಬಹಳನೇ ಒಂದು ಟೇಸ್ಟು ಮತ್ತು ತುಂಬಾ ಚೆನ್ನಾಗಿ ಎಷ್ಟೇ ಹೊತ್ತಿಟ್ಟರು ಗಟ್ಟಿ ಆಗದಿರೋಂಥದ್ದು. ಖಾರಕ್ಕೆ ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ. ನೀವು ಆಲೂಗಡ್ಡೆ ಪಲ್ಯ ನೋಡ್ಕೊಳ್ಳಿ, ತುಂಬ ಖಾರ ಇದ್ದರೆ ಚೆನ್ನಾಗಿರೋದಿಲ್ಲ ಇದು. ಸೊ ನಮ್ಮ ಮನೇಲಿರುವಂಥ ಮೆಣಸಿನಕಾಯಿ ತುಂಬ ಸ್ಪೈಸಿ ಇರೋದ್ರಿಂದ ನಾನು 2 ತೊಗೊಂಡಿದ್ದೀನಿ. ಹಾಗೆಯೇ ಒಂದು 1/4 ಇಂಚು ಶುಂಠಿ ತೊಗೊಂಡಿದ್ದೀನಿ. ಸಿಪ್ಪೆ ಬಿಡಿಸಿರುವಂಥ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಜಾಸ್ತಿ ನೀರು ಹಾಕ್ಕೊಳ್ತೇನೆ ನಾವು ಇದನ್ನು ಪೇಸ್ಟನ್ನು ಮಾಡ್ಕೋಬೇಕು. ಸೊ ಈಗ ಇದನ್ನು ಪೇಸ್ಟನ್ನು ಮಾಡ್ಕೊಳ್ತೀನಿ. ಈಗ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿದೆ. ಈ ಒಂದು ಅದ್ಭುತವಾಗಿರುವಂಥ ಒಂದು ಆಲೂಗೆಡ್ಡೆ ಗ್ರೇವಿಗೆ ಸ್ಪೆಷಲಿ ನಾವು ಏನಪ್ಪ ಇವತ್ತು ಸ್ಪೆಷಲು ಅಂದರೆ ಸಬ್ಸಿಗೆ ಸೊಪ್ಪು. ಏನು ಸಬ್ಸಿಗೆ ಸೊಪ್ಪನ್ನು ಯೂಸ್ ಮಾಡ್ತೀವಿ. ಸೊ ಇವತ್ತು ಈ ಒಂದು ಆಲೂಗೆಡ್ಡೆ ಪಲ್ಯಕ್ಕೆ ಬಹಳನೇ ಟೇಸ್ಟು, ಒಂದು ಫ್ಲೇವರ್ಫುಲ್ಲು ಮತ್ತು ಬಹಳನೇ ಅತಿ ರುಚಿ ಕೊಡುವಂಥದ್ದು ಈ ಒಂದು ರೆಸಿಪಿಗೆ ಈ ಒಂದು ಸಬ್ಸಿಗೆ ಸೊಪ್ಪು. ಸೊ ಈ ಸಬ್ಸಿಗೆ ಸೊಪ್ಪೆ ಇದಕ್ಕೆ ಮೇಯ್ನ್ ಡಿಶ್ಶು. ಸೊ ಈ ಮೇಯ್ನ್ ಡಿಶ್ಗೆ ಈ ಸಬ್ಸಿಗೆ ಸೊಪ್ಪನ್ನು ಹಾಕಿ ಜಸ್ಟ್ ಇದು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, ಒಂದು 2 ಸೆಕೆಂಡು ಈರುಳ್ಳಿ ಒಟ್ಟಿಗೆ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸಬ್ಸಿಗೆ ಸೊಪ್ಪು ಚೆನ್ನಾಗಿ ಅಂದರೆ ಒಂದು 2 ಸೆಕೆಂಡಲ್ಲೇ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಈಗ ನಾವು ಏನು ತೊಗೊಂಡಿದ್ವಿ, ಈ ಈರುಳ್ಳಿ, ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಹಾಕಿ ನಾವು ಒಂದು 5 ನಿಮಿಷ ಅಂದರೆ ಒಂದು 5 ನಿಮಿಷ ತೊಗೊಳುತ್ತೆ. ಯಾಕೆಂದರೆ ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಂದು 2 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದು ಹಾಕಿದ ನಂತರನೇ ನೋಡಿಕೊಂಡು ಅರಿಶಿನದ ಪುಡಿ ಹಾಕ್ಕೋಬೇಕು. ಸೊ ನಾನು ಆಲ್ರೆಡಿ ಆಲೂಗಡ್ಡೆ ಬೇಯಿಸೋಕ್ಕೂ ಕೂಡ ಸಾಲ್ಟ್ ಹಾಕಿದ್ದೆ. ಹಾಗಾಗಿ ನಾನೀಗ ಈರುಳ್ಳಿ ಮತ್ತು ಈ ಪೇಸ್ಟಿಗೋಸ್ಕರನೇ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಈಗ ಸ್ವಲ್ಪ ಇದು ಎಣ್ಣೆ ಬಿಡಬೇಕು. ಅಂದರೆ ತುಂಬ ಅಲ್ಲ, ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಈಗ ನಾನು ಒಂದು 5-6 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಘಮ ಬರುತ್ತೆ ನಿಮಗೆ, ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲು ಮತ್ತು ಈರುಳ್ಳಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಘಮ ಬರುತ್ತೆ. ಇಷ್ಟು ಹಾಕಬೇಕು. ಈಗ ನಾವು ಒಂದು ಯೂಶ್ವಲಾಗಿ ನಾವು ಆಲೂಗಡ್ಡೆ ಪಲ್ಯಕ್ಕೆಲ್ಲ ಆಲೂಗಡ್ಡೆನ ಒಂದು ಆ್ಯಾವ್ರೇಜಲ್ಲಿ ಕುಕ್ ಮಾಡ್ಕೊಂಡಿರ್ತೀವಿ. ಬಟ್ ಈ ಒಂದು ಪಲ್ಯಕ್ಕೆ ನಾವು ಇದನ್ನು ಓವರ್ ಕುಕ್ ಮಾಡ್ಕೋಬೇಕು. ಅಂದರೆ ತುಂಬಾ ಸಾಫ್ಟ್ ಆಗಬೇಕು ಆಲೂಗಡ್ಡೆ, ಎಲ್ಲೂ ಕೂಡ ಒಂದು ಗಂಟು ಇರಬಾರ್ದು. ಆ ಥರ ನಾವು ನೀಟಾಗಿ ಇದನ್ನು ಅಂದರೆ ಓವರ್ ಕುಕ್ಕು ಅಂದರೆ ನೀವು ಹೇಳ್ಬೋದು ಒಂದು 6-7 ವಿಷಲ್ನ ತೊಗೊಂಡು ಚೆನ್ನಾಗಿ ಇದನ್ನು ಕಂಪ್ಲೀಟು ಸಾಫ್ಟ್ ಆಗಬೇಕು, ಎಲ್ಲೂ ಕೂಡ ಗಂಟಿರಬಾರ್ದು. ಆ ಥರ ಬೇಯಿಸ್ಕೊಂಡು ಸ್ಮ್ಯಾಶನ್ನು ನಾವು ಮಾಡ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸನ್ನು
ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಇಷ್ಟು ಗಟ್ಟಿಗೆ ಮಾಡ್ಕೊಳ್ಳಿ. ಇಷ್ಟು ಗಟ್ಟಿಗೆ ಮಾಡ್ಕೊಂಡ್ಮೇಲೆ ಈಗ ನೋಡ್ಕೊಳ್ಳಿ, ಒಂದು ಬಿಸಿ ನೀರೇ ಹಾಕಬೇಕು, ಇದಕ್ಕೆ ತಣ್ಣೀರೆಲ್ಲ ಹಾಕಬಾರ್ದು. ಸೊ ಈ ಬಿಸಿ ನೀರನ್ನು 1 ಗ್ಲಾಸ್ ತೊಗೊಂಡಿದ್ದೀನಿ. 1 ಗ್ಲಾಸ್ ತೊಗೊಂಡಿದ್ದೀನಿ ಅಂದರೆ ಇದು ಇಮಿಡಿಯೇಟ್ಲಿ ನಿಮಗೆ ತಿಕ್ಕೇನಾಗಲ್ಲ. ಸೊ ಅದಕ್ಕೇ ನೋಡಿಕೊಂಡು ಗ್ರೇವಿ ಥರ ಮಾಡ್ಕೋಬೇಕು. ಇದನ್ನು ತುಂಬ ತೆಳ್ಳಗೂ ಅಲ್ಲ, ತುಂಬ ಗಟ್ಟಿಗೂ ಅಲ್ಲ, ಆ ಒಂದು ಸ್ಟೇಜ್ಗೆ ನಾವು ಮಾಡ್ಕೋಬೇಕು. ಈಗ ನೋಡ್ಕೊಳ್ಳಿ, ನಿಮಗೆ ಉಪ್ಪು ನೆಸೆಸಿಟಿ ಇದ್ದರೆ ಹಾಕ್ಕೊಳ್ಳಿ. ಸೊ ನಾನು ಬೇಯಕ್ಕೆ ಆಲೂಗೆಡ್ಡೆಗೂ ಹಾಕಿದೆ, ಜೊತೆಗೆ ಗ್ರೇವಿಗೂ ಕೂಡ ಬೇವಾಗ ಹಾಕಿರೋದ್ರಿಂದ ಏನು ನನಗೆ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿ, ಇದು ಒಂದು 2ರಿಂದ 3 ಕುದಿ ಬಂದರೆ ಸೂಪರಾಗಿರುವಂಥ ಒಂದು ಆಲೂಗೆಡ್ಡೆ ಗ್ರೇವಿ ರೆಡಿ ಆಗುತ್ತೆ. ನಾನೀಗ ಇದನ್ನು ನೀಟಾಗಿ ಸಾಕು. ಈಗ ನೀವೇನು ಮಾಡ್ಕೊಂಡಿರ್ತೀರ ಇದು ಆ ಸ್ಟೇಜಲ್ಲಿ ಸಂಜೆವರೆಗೂ ಇರುತ್ತೆ, ಗಟ್ಟಿನೇ ಆಗಲ್ಲ. ನಾನು ನಿಮಗೆ ಓಪನ್ ಚಾಲೆಂಜ್ ಮಾಡ್ತೀನಿ. ಈಗ ಏನು ಹಾಕ್ಕೊಂಡಿದ್ದೀವಿ ಇಷ್ಟೇ. ಸೊ ಈ ಒಂದು ಸ್ಟೇಜ್ಗೆ ನೋಡ್ಕೊಳ್ಳಿ, ನಿಮಗೆ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ. ಪೂರಿಗೆ, ಚಪಾತಿಗೆ, ದೋಸೆಗೆಲ್ಲ ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಲಿಕ್ವಿಡ್ ಥರ ಇದ್ರೇ ಚೆನ್ನಾಗಿರುತ್ತೆ. ಸೊ ಈ ಸ್ಟೇಜಲ್ಲಿದೆ. ಸೊ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನನಗೆ ಕರೆಕ್ಟಾಗಿದೆ ಇವತ್ತು ಪೂರಿಗೆ ಮಾಡ್ತಾ ಇರೋದ್ರಿಂದ. ಸೊ ಈಗ ನಾನು ಇದನ್ನು ಒಂದು 2 ಕುದಿನ ತೊಗೊಳ್ತೀನಿ. ನೋಡಿ, ಈಗ ಚೆನ್ನಾಗಿ ಕುದಿ ಬಂದಿದೆ. ಸೂಪರಾಗಿರುವಂಥ ಈ ಒಂದು ಸಬ್ಸಿಗೆ ಸೊಪ್ಪಿನ ಆಲೂಗೆಡ್ಡೆ ಗ್ರೇವಿ ರೆಡಿಯಾಗಿದೆ. ಸೊ ಇದನ್ನು ನೀವು ಯಾವ್ದು ರೊಟ್ಟಿಗೆ ಬೇಕಾದ್ರೂ ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂದರೂ ಸೂಪರಾಗಿರುತ್ತೆ. ಇದಕ್ಕಿಂಥದ್ದು ಕಾಂಬಿನೇಷನ್ ಆಗೋದಿಲ್ಲ ಅಂತಿಲ್ಲ, ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಇದು ಹೀಗೆ ಇಡೀ ಕೂಡ ಸಂಜೆವರೆಗೂ ಕೂಡ ನೀವು ಬಿಸಿ ಮಾಡದೇ ಇದ್ದರೂ ಇಷ್ಟೇ ಗ್ರೇವಿಯಾಗೇ ಇರುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿ ಪೇಸ್ಟನ್ನು ಹಾಕಿರೋದು, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ರೆಡಿ ಆಗಿದೆ ಈ ನಮ್ಮ ಸೂಪರಾಗಿರುವಂಥ ಒಂದು ಸಬ್ಸಿಗೆ ಸೊಪ್ಪಿನ ಆಲೂಗೆಡ್ಡೆ ಗ್ರೇವಿ. ಇದನ್ನು ನಾನೀಗ ಪೂರಿ ಒಟ್ಟಿಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ಈಗ ನಾನು ಪೂರಿ ಒಟ್ಟಿಗೆ ಸರ್ವ್ ಮಾಡಿದ್ದೀನಿ. ಇವತ್ತು ನಮ್ಮ ಮನೇಲಿ ಪೂರಿ. ಸೊ ಇದು ಪೂರಿಗೆ, ಚಪಾತಿಗೆ, ಸ್ಪೆಷಲಿ ಸೆಟ್ ದೋಸೆ, ಮಾಮೂಲಿ ದೋಸೆ ಎಲ್ಲದಕ್ಕೂ ಇಂಥದ್ದು ಕಾಂಬಿನೇಷನ್ ಆಗಲ್ಲ ಅಂತಲ್ಲ, ಒಂಥರ ಅದು ಫ್ಲೇವರ್ಫುಲ್ಲಾಗಿ ಬಹಳನೇ ಟೇಸ್ಟಿಯಾಗಿರುತ್ತೆ. ಮತ್ತು ಬಹಳನೇ ನೀವು ತಿಂತಾಯಿದ್ರೆ ರೆಗ್ಯುಲರಾಗಿ ತಿನ್ನೋ ಒಂದು ಆಲೂಗೆಡ್ಡೆ ಪಲ್ಯಕ್ಕಿಂತ ಇದು ಬಹಳನೇ ಒಂಥರ ಡಿಫ್ರೆಂಟಾಗಿರುತ್ತೆ. ಸೊ ಮಕ್ಕಳಿಂದ ಹಿಡಿದು ಎಲ್ಲರೂ ಖುಷಿಪಟ್ಟು ತಿಂತಾರೆ. ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇದರಿಂದ ಬರೋದಿಲ್ಲ, ಯಾಕಂದರೆ ನಾನು ಆಲ್ರೆಡಿ ತಿಂದಿರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಸೊ ರೆಗ್ಯುಲರಾಗಿ ತಿನ್ನೋದಕ್ಕಿಂತ ಒಂದು ಸಲ ಸಬ್ಸಿಗೆ ಸೊಪ್ಪು ಹಾಕಿ ಈ ಥರ ಒಂದು ಸಲ ಟ್ರೈ ಮಾಡಿದ್ರೆ ಬಹಳನೇ ಖುಷಿಪಟ್ಟು ಎಲ್ಲರೂ ತಿಂತಾರೆ. ಆಮೇಲೆ ನಿಮಗೆ ರೆಗ್ಯುಲರಾಗಿ ಏನು ಅಂದರೆ ಆಲೂಗೆಡ್ಡೆ ಪಲ್ಯ ಮಾಡುವಾಗಲೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೋತೀರಲ್ವ. ಬಟ್ ಈ ಒಂದು ಗ್ರೇವಿ ಮಾಡುವಾಗ ಏನಂದರೆ ನಿಮ್ಗೆ ಇದಕ್ಕೇನು ಜಾಸ್ತಿ ಆಲೂಗೆಡ್ಡೆ ತೊಗೊಳೋದಿಲ್ಲ. 1ರಿಂದ 2, ದಪ್ಪದಾದರೆ 1, ಮೀಡಿಯಮ್ ಸೈಜ್ದಾದರೆ 2 ಅಷ್ಟೇ. ಯಾಕೆಂದರೆ ಇದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಜಾಸ್ತಿ ಆಲೂಗೆಡ್ಡೆನೂ ಕೂಡ ಇದಕ್ಕೆ ತೊಗೊಳೋದಿಲ್ಲ. ಸೊ ನೀವೇ ನೋಡೋದಲ್ಲ, ಬರೀ ನಾನು 3 ಆಲೂಗೆಡ್ಡೆ ಅಷ್ಟೇ ಸಣ್ಣ ಸಣ್ಣದು ಹಾಕಿದ್ದು. ಸೊ ಜಾಸ್ತಿ ಆಲೂಗೆಡ್ಡೆನೂ ಬೇಡ, 1-2ರಿಂದನೇ ಅಚ್ಚುಕಟ್ಟಾಗಿ ಒಂದು 4ರಿಂದ 5 ಜನ ತಿನ್ಬೋದು. ಸೊ ನೋಡಿದ್ರಲ್ಲ, ಇವತ್ತು ನಾನು ತೋರಿಸಿರುವಂಥ ಈ ಸಿಂಪಲ್ ಬಟ್ ಬಹಳನೇ ರುಚಿಕರವಾಗಿರುವಂಥ ಒಂದು ಆಲೂಗೆಡ್ಡೆ ಸಬ್ಸಿಗೆ ಸೊಪ್ಪು ಹಾಕಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಸೊ ನೀವು ಮನೆಯಲ್ಲಿ ಕೂಡ ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಲೈಕು, ಶೇರು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ. ಮತ್ತು ನಾನು ಇನ್ನೊಂದು ರೆಸಿಪಿ ಒಟ್ಟಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.